ಹೋಗ್ರಿ, ನಾನು ಭಾಷಣ ಮಾಡೋದಿಲ್ಲ ಕಣ್ರಿ. ರಾಯರೆಡ್ಡಿ ಅವ್ರನ್ನ ಕಳಿಸ್ರಿ, ಅವ್ರ ಮಾಡಿಸ್ರಿ ಭಾಷಣ, ನಾನು ಕೂತ್ಕೊತೀನಿ. ಇಲ್ಲ ರೀ, ಅವ್ರು ಯಾವತ್ ನಾನು ಭಾಷಣ ಮಾಡ್ಬೇಕಾದ್ರೆ ರಾಯರೆಡ್ಡಿ ಅವರೇ ನಾನು ಮಾಡೋದಿಲ್ಲ, ಹೋಗ್ರಿ. ಇದೆಲ್ಲ ಇದು ನೀವು ಯಾವಾಗ ನಾನು ಭಾಷಣಕ್ಕೆ ತಂದ್ರಿ? ನೀವು ಯಾಕ್ರಿ ಅಲ್ಲಿ ಹೋಗ್ತೀರಿ? ನಿಮ್ ಸೀಟಲ್ಲಿ ಕೂತ್ಕೊಳ್ರಿ, ಒಂದ್ ಸ್ವಲ್ಪ ಇರ್ರಿ ರಾಯರೆಡ್ಡಿಯರೇ. ಇದಕ್ಕೆ ಯಾಕಂಡ್ರಿ ಹೇಳೋದು? ರಾಯರೆಡ್ಡಿ ಅವರೇ ಮಾತಾಡಿ, ಯಾಕೆ ಡಿಸ್ಟರ್ಬ್ ಮಾಡ್ತೀರಿ? ಸಿಟ್ ಡೌನ್. ಇದು ಹಿಂಗೆ ಮತ್ತೆ ಅವರು ಎಷ್ಟು ಸೈಲೆಂಟ್ ಆಗಿ ಕೂತ್ಕೊಂಡು ಅವ್ರು ಇದ್ರ ಪಕ್ಷದವ್ರು ಕೇಳಿದ್ರು. ನೀವು ಕೇಳಕ್ಕಾಗದೆ ಆಚೆ ಕಡೆಗೆ ಹೋಗ್ಬೇಕು. ನಿಮ್ ಮಾತಾವ್ರಿಗೆ ಇಂಟ್ರೆಸ್ಟ್ ಇಲ್ಲ ಗೌಡ್ರೆ, ನಿಮ್ ಮಾತು ಕೇಳೋ ಅಭಿರುಚಿನೇ ಅಲ್ಲ. ಯಾರಿಗಿದೆಯೋ ಇಲ್ವೋ ಕರ್ನಾಟಕ ರಾಜ್ಯದ ಜನ ಕೇಳ್ತಾರ ಬಿಡ್ರಿ ನನ್ನ ಮಾತ. ಕರ್ನಾಟಕ ರಾಜ್ಯ ಜನಕ್ಕೆಲ್ಲ ಹೋಗುತ್ತೆ ಶಿವಲಿಂಗೇಗೌಡ ಏನ್ ಭಾಷಣ ಮಾಡಿದ ಅಂತ. ಡಿಸ್ಟರ್ಬ್ ಮಾಡ್ಬೇಡ ರೆಡ್ಡಿ ಅವ್ರೆ, ಯಾರು ಮಾತಾಡಬೇಡಿ. ಆಯ್ತು, ನಾನು ಕೂತ್ಕೊ. ದೃಷ್ಟಿ ರಾಯರೆಡ್ಡಿ ಅವ್ರ ಮ್ಯಾಗ ಯಾಕೆ ಬಿದ್ದೈತೆ ಅಂತ. ಯಾರ್ದು? ಅವ್ರಿಗೆ ಈಗ ಬಂದದಷ್ಟೇ, ಅದಕ್ಕೆ. ಶಿವಲಿಂಗೇಗೌಡ ಹೇಳೋದು ಸರಿ, ಬಟ್ ನಾನ್ ಮಾತಾಡ್ತಾ ಇಲ್ಲ, ಅಂಬರಗೌಡರು ಮಾತಾಡ್ತಾ ಇದ್ದಾರೆ. ಅದರ ಯಾರ ಜೊತೆಯಲ್ಲಿ ಮಾತಾಡ್ತಿದ್ದಾರೆ? ನೀವು ಬರುವ ಮುಂಚೆ ಕರೆಕ್ಟ್ ಇತ್ತು, ಬಂದ ನಂತರ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಇಲ್ಲಿ. ಶಿವಲಿಂಗೇಗೌಡ ಮಾತಾಡಿ ತಾವು